ಅಂದರನ್ನು ಮಾರುತಿಪ್ಪ ತಂದೆಯಾದಗೆ ಹಿಂಸೆಯನ್ನು ಪಡಿಸುವಂತ ಅರಸನ್ಯಾದಗೆ ಮಧ್ವಮತವ ಪೊಂದದವನ ಭಕುತಿಯಾದಗೆ ಮನೆಯಲ್ಲಿ ಉಂಡು ಅವರು ಹರಿಸಿ ಹೋಗ್ತಾರಲ್ಲ, ಒಂದು 100 ತಲೆ ಉದ್ಧಾರ ಆಗುತ್ತೆ. ಯಾರ ಮನೆಯಲ್ಲಿ, ಯೋಗ್ಯರ ಮನೆಯಲ್ಲಿ ಒಬ್ಬ ಯೋಗ್ಯನಾದವನು ಊಟ ಮಾಡಿ ಹೇಳಬೇಕಾದರೆ ಅನ್ನದಾತ ಸುಖೀ ಭವ ಅದು ಹೇಳೇ ಹೇಳಬೇಕು. ಗೌರವೇ ಅಪುಣ್ಯ ನಿಲಯೇ ಪದ್ಮಾರ್ಭುತ ನಿವಾಸಿನ ಅರ್ಥಿನ ಉದಕಂ ದತ್ತಂ ಅಕ್ಷಯ ಉಪತಿಷ್ಠತು ಅನ್ನದಾತ ಸುಖೀ ಭವ. ಒಂದು 100 ತಲೆ ಅಂತ ವಿಜಯದಾಸನು ಒಂದು ಪ್ರಾಣಾಗ್ನಿಹೋತ್ರ ಸುಳಾದಿ ಅಂತ ಅಲ್ಲಿ ಒಂದು ಮಾತು ಹೇಳ್ತಾರೆ. ಉತ್ತಮನಿಗೆ ಒಂದು ತುತ್ತನ್ನ ದಾನದಿಂದ ಇತ್ತವನ ಕುಲ ಅತ್ಯಂತ ಪಾಪ ಮುಕ್ತರಾಸಕ್ತರಾಗಿ ಮೃತ್ಯು ಲೋಕದಲ್ಲಿ ಆಪತ್ತು ಪಡುತ್ತಲಿವೆ. ಹೆತ್ತ ಜನನೀಯಂತೆ ಪುನರಾವೃತ್ತಿ ಇಲ್ಲದ ಲೋಕದತ್ತ ಕೊಂಡೊಯ್ಯುವ ನಮ್ಮ ವಿಜಯ ವಿಠಲನ ಕರುಣೆಗೆ ಎಡೆಗಾಣೆ. ಅಷ್ಟಾಂತ್ಯನಂತ ಕಲತತ್ವ ಗೋವಿದ ಶ್ರದ್ಧಾಹುತಂ ಎನ್ಮುಖೈ ಜನಾಮಪಿ ಋತು ಹೇಳಿದ ಮಾತು. ಅಂತೂ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಏನಾದರೂ ಬಂದವರು ಬೇಸರ ಪಟ್ಕೊಂಡು ಹೋದ್ರೆ, ಇಲ್ಲ ಇಲ್ಲ ಸ್ವಾಮಿ, ನಮ್ಮ ಮನೆಯಲ್ಲಿ ಎಲ್ಲಾನು ಚೆನ್ನಾಗಿ ನಡೀತಾ ಇದೆ. ಮತ್ತೇನಾಗಿದೆ, ನನ್ನ ಮಕ್ಕಳಿಗೆ ರಾಜ್ಯ ಹೋಯ್ತು, ಅವರನ್ನು ನಿನ್ನ ಮೋಹನೇ ಕಮ್ಮಿ ಆಗಿದೆ. ತ್ವದೇಹೋ ಭೌತಿಕೋ ಅನಾತ್ಮ ಕ್ವಚಾತ್ಮ ಪ್ರಕೃತೆ ಪರಃ ಕಸ್ಯಕೆ ಪತಿಪುತ್ರಾದ್ಯಾಹ ಮೋಹೇವ ಹಿ ಕಾರಣ. ಮೋಹ ಬಿಡಬೇಕಾಗಿತ್ತು ಸ್ವಾಮಿ. ಏನೇ ಆದರೂ ತಾಯಿಗೆ ಮಕ್ಕಳೇ 90 ವರ್ಷ ತಾಯಿ ಆದರೂ ಆ ತಾಯಿ 70 ವರ್ಷದ ಮಗುವನ್ನ ನೋಡ್ಕೊಂಡು ಸೊಸೆಗೆ ಹೇಳೋಗ್ತಾಳೆ, ನಾ ಇದ್ದಷ್ಟು ದಿನ ಏಕಾಸಿ ಚಪಾತಿ ಮಾಡಿ ಹಾಕಿದ್ದೀನಿ, ನೀನು ಮಾಡಿ ಹಾಕು. ಸರ್ವತ ಹೇಳಬಾರ, ಮೋಹ ಇರಬಾರ್ದು. ಹಾಗಾಗಿ ಪ್ರಕೃತದಲ್ಲಿ ಆಯ್ತು. ಉಪದಿಷ್ಟ ಸ್ವಪುರುಷಂ ಭಗವಂತ ಜನಾರ್ದನಂ ಸವಿದಾಸ್ಯತಿ ದೇಗಾಮ ಹರಿರ್ ದೀನಾನುಕಂಪನ. ದೇವರ ಆರಾಧನೆ ಮಾಡು, ಪಯೋವ್ರತವನ್ನು ಮಾಡುವಂತ. ಪಯೋವ್ರತವನ್ನ ಫಾಲ್ಗುಣ ಶುದ್ಧ ಪಾಡ್ಯದಿಂದ ದ್ವಾದಶಿವರೆಗೂ ಮಾಡುವ ವ್ರತ, ಅದರ ವಿಧಾನವನ್ನೆಲ್ಲ ಹೇಳಿದ್ದಾರೆ. ಪಯೋವ್ರತವನ್ನು ಚೆನ್ನಾಗಿ ಮಾಡಿದ್ದು ದೇವರೇ ಉದ್ಯಾಪನ ದಿವಸ ಬಂದ ಮಾತಾಡಬೇಕು. ಉದ್ವೀಕ್ಷತೆ ಸಾ ಪಿಬತೀವ ಚಕ್ಷುಷ ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ. ದೇವರನ್ನು ನೋಡಿ ಆನಂದ ಪಡ್ತೀಯಾಳೆ. ಮಾತು ಹೊರಟಿಲ್ಲ, ದೇವರ ಅನುಗ್ರಹ ಮಾಡಿದ. ಯಜ್ಞೇಶ ಯಜ್ಞ ಪುರುಷ ಅಚ್ಯುತ ತೀರ್ಥಪಾದ ತೀರ್ಥಶ್ರವ ಶ್ರವಣ ಮಂಗಲ ನಾಮ